ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ 9ನೇ ಕಂತಿನ ಹಣಕ್ಕಾಗಿ ಬಡೆದಾಡುತ್ತಿರುವ ಎಲ್ಲಾ ಕರ್ನಾಟಕ ರಾಜ್ಯದಲ್ಲಿ ಬರುವಂತ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹೇಳೋದು ಒಂದೇ. ಏಕೆಂದರೆ ಈಗಾಗಲೇ ಗೃಹಲಕ್ಷ್ಮಿ 7 ಮತ್ತು 8ನೇ ಕಂತಿನ ಹಣವನ್ನು ರಿಲೀಸ್ ಮಾಡಿರುವ ಸರ್ಕಾರ 9ನೇ ಕಂತಿನ ಹಣವನ್ನು ಇವತ್ತು ಬೆಳಗ್ಗೆನೆ ನಿಮ್ಮ ಖಾತೆಗೆ ಹಣವನ್ನು ಬರಲು ಸಿದ್ಧವಾಗಿದೆ. ಏಕೆಂದ್ರೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಪೂರ್ತಿಯಾಗಿ ತಿಳಿಸಿಕೊಡ್ತೀನಿ. ಅದಕ್ಕಾಗಿ ನೀವು ನಮ್ಮ ವಿಡಿಯೋನ ಮೊದಲ ಬಾರಿ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ, ಏಕೆಂದ್ರೆ ನಿಮಗೆ ಅರ್ಧದಲ್ಲಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಮಾಹಿತಿಯನ್ನು ಅರ್ಥವಾಗುವುದಿಲ್ಲ. ಅದಕ್ಕೆ ನೋಡಿ ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ 8ನೇ ಕಂತಿನ ಹಣವನ್ನು ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳಿಗೆ ಬಂದಿದೆ. ಆದರೆ ಈಗ 9ನೇ ಕಂತಿನ ಹಣಕ್ಕಾಗಿ ಫಲಾನುಭವಿಗಳು ಎಚ್ಚರದಲ್ಲಿದ್ದಾರೆ. ಏಕೆಂದರೆ ಈಗಾಗಲೇ 9ನೇ ಕಂತಿನ ಹಣವನ್ನು ರಿಲೀಸ್ ಮಾಡಿರುವ ಕರ್ನಾಟಕ ಸರ್ಕಾರ, ಅಂದ್ರೆ ಕಾಂಗ್ರೆಸ್ ಪಕ್ಷವು ಕರ್ನಾಟಕ ಸರ್ಕಾರದಲ್ಲಿ ಹಣವನ್ನು ರಿಲೀಸ್ ಮಾಡಿದೆ. ಆದರೆ ಕೆಲವು ಬ್ಯಾಂಕ್ ಖಾತೆಗೆ, ನಿಮ್ಮ ಖಾತೆಗೆ ಅಂದರೆ ಫಲಾನುಭವಿಗಳ ಖಾತೆಗೆ ಇನ್ನೂ 2,000 ರೂಪಾಯಿ ಹಣವನ್ನು ಬಂದಿಲ್ಲ. ಸರ್, ಯಾವಾಗ ಬರುತ್ತದೆ ಅಂತ ನಮಗೆ ಕೇಳ್ತಾ ಇದ್ರಿ. ಈಗಾಗಲೇ 1 ರಿಂದ 8ನೇ ಕಂತಿನ ಹಣವನ್ನು ಬಂದವರು ನೀವು ಯಾವುದೇ ರೀತಿಯ ಟೆನ್ಷನ್ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ನಾನು ಪದೇ ಪದೇ ವಿಡಿಯೋದಲ್ಲಿ ಇದನ್ನು ಹೇಳಿದ್ದೇನೆ. ನಿಮಗೆ 1 ರಿಂದ 8ನೇ ಕಂತಿನ ಹಣವನ್ನು ಬಂದಿದ್ದರೆ ನೀವು ಯಾವುದೇ ರೀತಿಯ ಟೆನ್ಷನ್ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಯಾಕೆಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಅಂದ್ರೆ ಗ್ಯಾರಂಟಿ ಆಗಿ 9ನೇ ಕಂತಿನ ಹಣವನ್ನು ಬಂದೇ ಬರುತ್ತದೆ. 9ನೇ ಕಂತಿನ ಹಣವನ್ನು 18ನೇ ತಾರೀಕಿನಿಂದ ಅಂದರೆ ಏಪ್ರಿಲ್ 18ನೇ ತಾರೀಕಿನಿಂದ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಏಪ್ರಿಲ್ 30ನೇ ತಾರೀಕಿನ ತನಕ ನಿಮ್ಮ ಖಾತೆಗೆ 9ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಬರಬಹುದು. ಇನ್ನು ನಿಮಗೆ ಒಂದು 7 ರಿಂದ 8 ದಿನ ಟೈಮಿಂಗ್ ಇದೆ, ಒಂದು ವಾರದ ತನಕ ಟೈಮಿಂಗ್ ಇದೆ. ಏಕೆಂದ್ರೆ ನಿಮ್ಮ ಖಾತೆಗೆ 9ನೇ ಕಂತಿನ ಹಣ ಬರುವುದಕ್ಕೆ ಏಪ್ರಿಲ್ ತಿಂಗಳು ಮುಗಿಯುವಷ್ಟರಲ್ಲಿ ನಿಮ್ಮ ಖಾತೆಗೆ 2,000 ರೂಪಾಯಿ 9ನೇ ಕಂತಿನ 2,000 ರೂಪಾಯಿ ಜಮಾವಣೆ ಆಗಲಿದೆ. ಸ್ನೇಹಿತರೆ ನೋಡಿ, ಪೆಂಡಿಂಗ್ ಹಣ ಒಬ್ಬೊಬ್ಬರ ಖಾತೆಗೆ ಇನ್ನೂ ಬಂದಿಲ್ಲ. ಅವರ ಖಾತೆಗೆ ಯಾವಾಗ ಬರುತ್ತದೆ ಅಂತ ಹೇಳುವುದಾದರೆ ನೋಡಿ, ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ 9ನೇ ಕಂತಿನ ಹಣ ಬಿಡುಗಡೆ ಮಾಡುತ್ತಿದ್ದು ಕೆಲವು ಮಹಿಳೆಯರಿಗೆ ಪೆಂಡಿಂಗ್ ಹಣ ಕೂಡ ರಿಲೀಸ್ ಮಾಡಿದೆ. ಅಂದರೆ 4 ರಿಂದ 5ನೇ ಕಂತಿನ ಹಣ ಬಂದಿಲ್ಲ ಅಂದವರಿಗೆ ಅವರಿಗೆ ಟೋಟಲ್ ಆಗಿ 6,000 ರೂಪಾಯಿ ಮತ್ತು 4,000 ರೂಪಾಯಿ ಮತ್ತು 3 ಕಂತು ಉಳಿದವರಿಗೆ 3,000 ಮತ್ತು 6,000 ಮತ್ತು 5 ಕಂತು ಉಳಿದವರಿಗೆ 10,000 ರೂಪಾಯಿ ಈಗ ಹಂತವಾಗಿ ದುಡ್ಡನ್ನು ಬಿಡುಗಡೆ ಮಾಡ್ತಾ ಇದೆ. ನಿಮ್ಮ ಖಾತೆಗೆ ಪೆಂಡಿಂಗ್ ಹಣ ಕೂಡ ಉಳಿದಿದ್ದರೆ ನಿಮ್ಮ ಖಾತೆಗೆ ಕೂಡ ಹಣವನ್ನು ಜಮಾವಣೆ ಆಗುತ್ತದೆ. ನೀವು ಸ್ವಲ್ಪ ಎಚ್ಚರದಲ್ಲಿರಬೇಕು. ಏನೆಂದರೆ ನಿಮ್ಮ ಬ್ಯಾಂಕಿಗೆ ಹೋಗಿ ನೀವು ನಿಮ್ಮ ಪಾಸ್ಬುಕ್ ಅನ್ನು ಚೆಕ್ ಮಾಡಿಸಿಕೊಳ್ಳಿ. ನಿಮ್ಮ ಖಾತೆಗೆ ಹಣವನ್ನು ಜಮಾವಣೆ ಆಗಿರೋದು ಕಂಡು ಬರುತ್ತದೆ. ಏಕೆಂದರೆ ನಿಮ್ಮ ಬ್ಯಾಂಕಿಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಪಾಸ್ಬುಕ್ ಅನ್ನು ತೆಗೆದುಕೊಂಡು ಹೋಗಿ ಸೀಡಿಂಗ್ ಮಾಡಿಸಿ. ಏಕೆಂದ್ರೆ ಸೀಡಿಂಗ್ ಸ್ವಲ್ಪ ಕ್ಯಾನ್ಸಲ್ ಆಗಿದರೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಮತ್ತು ಯಾವುದೇ ಸರ್ಕಾರದ ಹಣವನ್ನು ಕೂಡ ಸೀಡಿಂಗ್ ಮಾಡಿಸಿಲ್ಲ ಅಂದರೆ ನಿಮ್ಮ ಖಾತೆಗೆ ಹಣವನ್ನು ಬರುವುದಿಲ್ಲ. ಏಕೆಂದರೆ ಸೀಡಿಂಗ್ ಅನ್ನೋದು ಕೂಡ ಸರ್ಕಾರದಿಂದ ಯಾವುದೇ ಡೆಬಿಟಿ ಮುಖಾಂತರ ಬರುವ ಹಣವನ್ನು ಸೀಡಿಂಗ್ ಇರುವ ಖಾತೆಗೆ ಮಾತ್ರ ಹಣವನ್ನು ಬರುತ್ತದೆ. ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಅನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಬ್ಯಾಂಕಿಗೆ ನಿಮ್ಮ ಖಾತೆಯನ್ನು ತೆಗೆದುಕೊಂಡು ಹೋಗಿ ಸೀಡಿಂಗ್ ಮಾಡಿಸಿ. ಒಂದು ದಿನ ಸೀಡಿಂಗ್ ಮಾಡಿಸಿದರೆ ಅದು 3 ದಿನಗಳಲ್ಲಿ ಸೀಡಿಂಗ್ ಓಕೆ ಆಗುತ್ತದೆ. ಇನ್ನು ಮುಂದೆ ನಿಮ್ಮ ಖಾತೆಗೆ ಹಣವನ್ನು ಜಮಾವಣೆ ಆಗುತ್ತದೆ. ಸ್ನೇಹಿತರೆ, ನಿಮಗೆ ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತು ಸರ್ಕಾರದ ಎಲ್ಲಾ ಸೌಲಭ್ಯಗಳ ಟ್ರೆಂಡಿಂಗ್ ನ್ಯೂಸ್ ಗಳನ್ನು ದಿನನಿತ್ಯ ವಿಡಿಯೋದಲ್ಲಿ ಸಿಗ್ತಾ ಹೋಗ್ತವೆ ಈ ಚಾನಲ್ ನಲ್ಲಿ. ನೀವು ನಮ್ಮ ಚಾನಲ್ ಅನ್ನು ಮೊದಲ ಬಾರಿ ನೋಡ್ತಾ ಇದ್ದಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ಒಂದೇ ಒಂದು ಲೈಕ್ ಮಾಡಿ, ಏಕೆಂದ್ರೆ ನಿಮ್ಮ ಲೈಕ್ ನಮ್ಮ ಸ್ಫೂರ್ತಿಯಾಗಿರುತ್ತದೆ. ಅದಕ್ಕೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.